ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ನ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಇದ್ರ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ತುಂಬ ಸಿಂಪಲ್ ಆಗಿರುತ್ತೆ ಕ್ವಶನ್ಸ್. ಯು ಕ್ಯಾನ್ ಅಟೆಂಡ್ ಇಟ್ ಈಸಿಲಿ. ಸೊ ಎಲ್ಲ ಎಲಿಮೆಂಟ್ಸು ಕೂಡ ನಿಮಗೆ ಗೊತ್ತಿರೋ ಹಾಗೆ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟಲ್ಲಿ ಅರೇಂಜ್ ಆಗಿರ್ತವೆ. ಬೇಸ್ಡ್ ಆನ್ ಸಮ್ ಫಂಡಮೆಂಟಲ್ ಪ್ರಾಪರ್ಟೀಸ್ ನಾವು ಒಂದು ಎಲಿಮೆಂಟ್ಸನ್ನು ಅರೇಂಜ್ ಮಾಡಿರ್ತೀವಿ. ಆ ಅರೇಂಜ್ ಮಾಡಿರುವಂತಹ ಟೇಬಲನ್ನೇ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ನಮಗೆ ಎಲ್ಲ ಎಲಿಮೆಂಟ್ಸ್ ನೆನಪಿರಬೇಕು ಅಂತಿಲ್ಲ, ಬಟ್ ಕೆಲವೊಂದು ಇಂಪಾರ್ಟೆಂಟ್ ಎಲಿಮೆಂಟ್ಸನ್ನು ನೆನಪಿಟ್ಕೊಳ್ಳೇಬೇಕಾಗತ್ತೆ. ಸಿ ಹಿಯರ್ ಇನ್ ದ ಪೀರಿಯಾಡಿಕ್ ಟೇಬಲ್ ಏನು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತಲ್ವಾ, ಅದನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಈ ಪಾರ್ಟಲ್ಲಿ ಲೆಫ್ಟ್ ಸೈಡ್ ಪಾರ್ಟಲ್ಲಿ ಇರುವಂಥದ್ದು ಎಸ್ ಬ್ಲಾಕ್ ಎಲಿಮೆಂಟ್ಸ್. ದೆನ್ ಈ ಕಡೆ ರೈಟ್ ಸೈಡ್ ಪಾರ್ಟಲ್ಲಿ ಬರುವಂಥದ್ದೆಲ್ಲ ಪಿ ಬ್ಲಾಕ್ ಎಲಿಮೆಂಟ್ಸ್ ಬರೆದಿರುವಂಥದ್ದು. ಸಿ ನಮಗೆ ಗೊತ್ತಿದೆ, ದೇರ್ ಆರ್ 7 ಪೀರಿಯಡ್ಸ್ ಅಂದರೆ ಹಾರಿಸಾಂಟಲ್ ರೋಸ್ ಎಷ್ಟಿದೆ? 7 ಇದೆ. ದೇ ಆರ್ ಕಾಲ್ಡ್ ಆಸ್ ಪೀರಿಯಡ್ಸ್. ಆ್ಯಂಡ್ ದೇರ್ ಆರ್ 18 ಗ್ರೂಪ್ಸ್. 18 ಗ್ರೂಪ್ಸ್ ಬರ್ತಾ ಹೋಗುತ್ತೆ. ಸ್ಟಾರ್ಟ್ಸ್ ಫ್ರಮ್ 1 ಟು ಗ್ರೂಪ್ 18 ಇಲ್ಲಿಗೆ ಎಂಡ್ ಆಗುತ್ತೆ. ದಿಸ್ ಇಸ್ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಇಂದ ಹಿಡಿದು 12 ತನಕನೂ ಬೇಡ. ನಾವು ಡಿಸ್ಕಸ್ ಮಾಡ್ತಿರೋದು ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸನ್ನು. ಹಾಗಾಗಿ ದೆನ್ ಗ್ರೂಪ್ 13 ಇಂದ ಗ್ರೂಪ್ 18 ತನಕ ಏನಿದೆ, ದೇ ಆರ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಓಕೆ, ನೌ ಐ ವಿಲ್ ಟೆಲ್ ಯು ಹೌ ಟು ಮೆಮೊರೈಸ್ ದೀಸ್ ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ವೆರಿ ಈಸಿಲಿ ಥ್ರೂ ಸಮ್ ಟ್ರಿಕ್ಸ್. ಓಕೆ, ಫಸ್ಟು group 1 elements. Group 1 elements are hydrogen, lithium, sodium, potassium, rubidium, cesium and francium. ಇದನ್ನ ನೀವು लीना को रूबी से ಫ್ರೆಂಡ್ಶಿಪ್ ಅಂತ ನೆನ್ಪಿಟ್ಕೊಳ್ಳಿ. ಲೀನಾ, ಲೀ ಫಾರ್ ಲಿಥಿಯಂ, ನಾ ಫಾರ್ ಸೋಡಿಯಂ, ಕೋ ಅದರಲ್ಲಿ ಬರುವಂತಹ ಕೆ ಈಸ್ ಪೊಟ್ಯಾಷಿಯಂ, ರೂಬಿ ಮೀನ್ಸ್ ರುಬಿಡಿಯಂ, ಸೀಸಿಯಂ ಸೇ ಅಂದರೆ ಸೀಸಿಯಂ, ಫ್ರೆಂಡ್ಶಿಪ್ ಅಂದರೆ ಫ್ರಾನ್ಶಿಯಂ. ಲೀನಾಕೋ ರೂಬಿ ಸೇ ಫ್ರೆಂಡ್ಶಿಪ್. ಗ್ರೂಪ್ 1 ಎಲಿಮೆಂಟ್ಸ್ ಕವರ್ ಆಯಿತು. ದೆನ್ ಗ್ರೂಪ್ 2 ಎಲಿಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಲ್ವಾ. ಇಲ್ಲಿ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ ಅಂಡ್ ರೇಡಿಯಂ ಅನ್ನ ನೆನ್ಪಿಟ್ಕೊಳ್ಬೇಕಾದ್ರೆ ಟ್ರಿಕ್ ಅನ್ನ ಬರ್ಕೊಳ್ಳಿ. ಬೇಟಾ, ಮಾಂಗೆ, ಕಾರ್, ಸ್ಕೂಟರ್, ಬಾಪ್, ರಾಜಿ. ಇದು ಹಿಂದಿಲಿ ಇರೋದ್ರಿಂದ ನಾನು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಮಗ, ಬೇಟಾ, ಮಾಂಗೆ ಕೇಳ್ದ ಏನನ್ನ? ಕಾರು ಮತ್ತೆ ಸ್ಕೂಟರನ್ನ. ಯಾರತ್ರ? ಬಾಪ್ ಅಪ್ಪನ ಹತ್ರ. ಅಪ್ಪ ಅದಕ್ಕೆ ಒಪ್ಕೊಂಡ್ರು. ಬೇಟಾ ಮಾಂಗೆ ಕಾರ್ ಸ್ಕೂಟರ್ ಬಾಪ್ ರಾಜಿ. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ, ರೇಡಿಯಂ. ಓಕೆ, ದೆನ್ ಗ್ರೂಪ್ 13 ಎಲಿಮೆಂಟ್ಸ್, ದಟ್ ಇಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬರುವಂತಹ ಫಸ್ಟ್ ಗ್ರೂಪ್ that can be remembered through the word that is bag it. Boron, aluminium, gallium, indium and thallium, that is bag it. Then idu carbon family. Carbon, silicon, germanium, tin and lead can be remembered as chemistry sir generally have some problem. Chemistry andre carbon, sir andre silicon, generally means germanium. You need to delete this have. Some tin
problem PB lead. Okay, this is the trick for remembering the carbon family elements. Then nitrogen family elements. Nitrogen family elements ಅಲ್ಲಿ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್, ರೈಟ್? ಸೊ ನಿಮಗೆ ಹಿಂದಿ ಫಿಲಮ್ ಆಕ್ಟರ್ಸ್ ನಾನಾ ಪಾಟೇಕರ್ ಗೊತ್ತೇ ಇರ್ತಾರೆ. ಹಿ ಈಸ್ ಮೋಸ್ಟ್ ಫೇಮಸ್ ಫಾರ್ ಹಿಸ್ ಆಕ್ಟಿಂಗ್. ಹಿ ಈಸ್ ಅನ್ ಆಲ್ರೌಂಡರ್. ನಾನಾ ಪಾಟೇಕರ್ ಪ್ಲಸ್ ಐಶ್ವರ್ಯ, ಸಬ್ಸೆ ಬಿಂದಾಸ್ ಅಂತ ಹೇಳಿ ಪಾಗಲ್ ಫಿಲಮಲ್ಲಿ ಆಕ್ಟ್ ಮಾಡಿದಂತಹ ನಾನಾ ಪಾಟೇಕರ್. ಎನ್ ಫಾರ್ ನೈಟ್ರೋಜನ್, ಪಾಟೇಕರ್ ಈಸ್ ಫಾರ್ ಫಾಸ್ಫರಸ್, ಐಶ್ ಈಸ್ ಫಾರ್ ಆರ್ಸೆನಿಕ್, ಸಬ್ಸೆ ಮೀನ್ಸ್ ಆಂಟಿಮನಿ, ಬಿಂದಾಸ್ BI bismuth. Okay, then coming to the oxygen family. Oxygen family ಅಲ್ಲಿ ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ, ಟೆಲ್ಯೂರಿಯಂ ಅಂಡ್ ಪೊಲೋನಿಯಂ, ರೈಟ್? ಆಕ್ಸಿಜನ್ಗೆ ಓಲ್ಡ್, ಸ್ಟೈಲ್, ಸೇ, ಪೇಲ್, ಪಾಲಿಶ್, finish. This is the trick for remembering oxygen family. Old for oxygen, style for sulfur, say for selenium, tel for tellurium, polish for polonium. Okay, next halogens, fluorine, chlorine, bromine, iodine, astatine ಅಂತ. ಇದನ್ನ ನೆನ್ಪಿಟ್ಕೊಳ್ಬೇಕಂದ್ರೆ fish can't breathe in air. Fish can't breathe in air. Fish for fluorine, can't for chlorine, breathe for bromine, in for iodine, air for astatine. Then last, noble gases. Noble gases can be remembered as ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್. ಹಾಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಆದರೆ ಆಗ್ತಿಲ್ಲ ಅಂತ ಇಟ್ಕೊಳ್ಳಿ. ಆಗ he never arrived, gets xeroxed randomly. He for helium, never for neon, arrived for argon, kids for krypton, xeroxed for xenon, randomly for radon. So this is the memory tricks to remember all the S and P block elements togetherly. I hope you will remember it. Okay, next periodic table ನ ಟ್ರೆಂಡ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇವುಗಳಲ್ಲಿ ಕೆಲವೊಂದಷ್ಟು ಟರ್ಮಿನಾಲಜೀಸ್ ಬರುತ್ತೆ. ಒಂದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ, ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಸ್ ಇಸ್ ನಥಿಂಗ್ ಬಟ್ ವೆರಿ ಸಿಂಪಲ್, ಅಟಾಮಿಕ್ ಸೈಜ್. ಇನ್ನು ಏನು ಎಲೆಕ್ಟ್ರೋನೆಗೆಟಿವಿಟಿ ಏನು ಹೇಳಿದೆ, ಅಯನೈಸೇಷನ್ ಎಂಥಾಲ್ಪಿ ಏನು ಹೇಳಿದೆ, ಎಲೆಕ್ಟ್ರೋನೆಗೆಟಿವಿಟಿ ಏನು ಹೇಳಿದೆ, ಅದನ್ನ ಮೀನಿಂಗ್ ಅನ್ನು ತಿಳ್ಕೊಂಡು ಅದು ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಸಿ, ಅಯನೈಸೇಷನ್ ಎನರ್ಜಿ. ವಾಟ್ ಇಸ್ ದಿಸ್ ಅಯನೈಸೇಷನ್ ಎನರ್ಜಿ? It is the amount of energy released. Amount of energy which is required to remove an electron. From the outermost shell of a isolated gaseous atom. ಒಂದು ಆಟಮ್ ಇಂದ ಒಂದು ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಲಿಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕಾಗಿರುತ್ತೋ ಅದನ್ನ ನಾವು ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಓಕೆ, ದೆನ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ವಾಟ್ ಇಸ್ ದಿಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತಂದ್ರೆ, ಒಂದು ನ್ಯೂಟ್ರಲ್ ಆಟಮಿಗೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನ ನಾವು ಆಡ್ ಮಾಡಿದಾಗ ಆ ಎಂಥಾಲ್ಪಿ ಚೇಂಜ್ ವಾಟ್ ಟೇಕ್ಸ್ ಪ್ಲೇಸ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಂಥಾಲ್ಪಿ ಚೇಂಜ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ಎನ್ ಎಲೆಕ್ಟ್ರಾನ್ ಈಸ್ ಆಡೆಡ್ ಟು ದ ಆಟಮ್. ಒಂದು ಎಲೆಕ್ಟ್ರಾನ್ ಅನ್ನು ನಾವು ವೇಲೆನ್ಸ್ ಶೆಲ್ ಆರ್ಬಿಟಲ್ಗೆ ಆಡ್ ಮಾಡಿದಾಗ ಏನು ಎಂಥಾಲ್ಪಿ ಚೇಂಜ್ ಆಗುತ್ತೋ ಅದನ್ನ ನಾವು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ದೆನ್ ವಾಟ್ ಈಸ್ ದಿಸ್ ಎಲೆಕ್ಟ್ರೋನೆಗೆಟಿವಿಟಿ? ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ
ಅಟ್ರಾಕ್ಟ್ ಮಾಡ್ಕೊಳ್ಳುವಂತಹ ಆಟಮ್ನ ಎಬಿಲಿಟಿಯನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಎಬಿಲಿಟಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋನೆಗೆಟಿವಿಟಿ. ಈಗ ನಾವು ಪೀರಿಯಾಡಿಕ್ ಟ್ರೆಂಡ್ಸ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ಸಿ, ಒಂದು ಪಾಯಿಂಟ್ ನೆನ್ಪಿಡಿ, ದಟ್ ಈಸ್ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಸ್ ಏನಿದೆ, ಅಟಾಮಿಕ್ ರೇಡಿಯಸ್ it increases down the group. It increases down the group. ಅದೇ ಅಟಾಮಿಕ್ ರೇಡಿಯಸ್ ಏನಿದೆ, ಅಕ್ರಾಸ್ ದ ಪೀರಿಯಡ್ ಇಟ್ ಗೋಸ್ ಆನ್ ಡಿಕ್ರೀಸಿಂಗ್. ಓಕೆ, ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಕ್ರಾಸ್ ದ ಪೀರಿಯಡ್. ಹಾಗಾಗಿ ಅಟಾಮಿಕ್ನ ಸೈಜ್ ಶ್ರಿಂಕ್ ಆಗ್ತಾ ಹೋಗುತ್ತೆ. ಅದೇ ಇಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಡೌನ್ ದ ಗ್ರೂಪ್. ಯಾಕೆಂದ್ರೆ ಹೊಸ ಆರ್ಬಿಟಲ್ಸ್ ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಟಾಮಿಕ್ ರೇಡಿಯಸ್ ಅಂದ್ರೆ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ದೆನ್ ಈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರಬಹುದು, ಅಯನೈಸೇಷನ್ ಎಂಥಾಲ್ಪಿ ಇರಬಹುದು, ಅಥವಾ ಎಲೆಕ್ಟ್ರೋನೆಗೆಟಿವಿಟಿ ಇರಬಹುದು. ಮೂರೂ ಕೂಡ ಏನಾಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಡಿಕ್ರೀಸ್ ಇನ್ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಕ್ರಾಸ್ ದ ಪೀರಿಯಡ್. ಯಾವುದೆಲ್ಲ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಅಯನೈಸೇಷನ್ ಎಂಥಾಲ್ಪಿ ಅಂಡ್ ಎಲೆಕ್ಟ್ರೋನೆಗೆಟಿವಿಟಿ. ರಿಮೆಂಬರ್ ದಿಸ್. ದೆನ್ ಈ ಎಲೆಕ್ಟ್ರೋನೆಗೆಟಿವಿಟಿ ಡೌನ್ ಸೈಡ್ ಇಂದ ಅಪ್ವರ್ಡ್ಸ್ಗೆ, ದೆನ್ ಅಯನೈಸೇಷನ್ ಎಂಥಾಲ್ಪಿ ಎರಡೂ ಕೂಡ ಏನಾಗುತ್ತೆ, ಫ್ರಮ್ ಡೌನ್ ಟು ಅಪ್ವರ್ಡ್ ಸೈಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ವಾಟ್ ಅಬೌಟ್ ದ ಮೆಟಾಲಿಕ್ ಪ್ರಾಪರ್ಟಿ ಅಂತ ನೋಡೋದಾದ್ರೆ, ಇಲ್ಲಿ ಡಯಾಗ್ನಲಿ ಏನಾಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಯಾವುದು? ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಈ ರೀಜನ್ಸ್ ಅಲ್ಲಿ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ, ವೆರಾಸ್ ಈ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಮೆಟಾಲಿಕ್ ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ. ಯೂಶಲಿ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡೌನ್ ದ ಗ್ರೂಪ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಟ್ರೆಂಡ್. ಇದರಲ್ಲಿ ಸಮ್ ಎಕ್ಸೆಪ್ಷನ್ಸ್ ಬಂದೇ ಬರುತ್ತೆ, ಅದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಬಟ್ ಜನರಲಿ ದಿಸ್ ಟ್ರೆಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ರಿಮೆಂಬರ್. ಓಕೆ, ದೆನ್ hydrogen. So it is the first element which is present in the periodic table. Hydrogen having ನಿಮಗೆ ಗೊತ್ತಿದೆ, 1 proton and 1 electron. ಈ ಹೈಡ್ರೋಜನ್ ಏನಿದೆ ಒಂದು ಇಂಪಾರ್ಟೆಂಟ್ ಕಾಂಪೌಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಬೈ ದ ಮಿಕ್ಸ್ಚರ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಈ ಮಿಕ್ಸ್ಚರ್ ಕಾಂಪೋಸಿಷನ್ ಕೇಳ್ತಾರೆ. ದಿಸ್ ಮಿಕ್ಸ್ಚರ್ ಇಸ್ ನಥಿಂಗ್ ಬಟ್ ವಾಟರ್ ಗ್ಯಾಸ್. ವಾಟರ್ ಗ್ಯಾಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಯು ಹ್ಯಾವ್ ಟು ರಿಮೆಂಬರ್ ಇಟ್ ಆಸ್ ದ ಮಿಕ್ಸ್ಚರ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಅಂಡ್ ಹೈಡ್ರೋಜನ್. ಈ ಮಿಕ್ಸ್ಚರ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅಂತಂದ್ರೆ, by passing the steam over methane or fresh coke ಅನ್ನ ತಗೊಂಡು, ಕೋಕಿಗೆ ಸ್ಟೀಮ್ ಅನ್ನ ಪಾಸ್ ಮಾಡಿದಾಗ್ಲೂ ಕೂಡ ನಮಗೆ ಕಾರ್ಬನ್ ಮಾನಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಇದನ್ನ ನಾವು ಸಿಂಥಸಿಸ್ ಗ್ಯಾಸ್ ಅಥವಾ ಸಿನ್ ಗ್ಯಾಸ್ ಅಂತಾನೂ ಕರಿತೀವಿ. ಯಾಕೆ ಅಂತಂದ್ರೆ ದಿಸ್ ಈಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ಮಿಥೆನಾಲ್ ಗ್ಯಾಸ್ ಪ್ರೊಡಕ್ಷನ್. ದೆನ್ ಅದರ್ ಹೈಡ್ರೋಕಾರ್ಬನ್ಸ್ ಅನ್ನು ಕೂಡ ಏನ್ ಮಾಡಬಹುದು, ಸಿಂಥಸಿಸ್ ಮಾಡಬಹುದು ಬೈ ದ ಹೆಲ್ಪ್ ಆಫ್ ದಿಸ್ ವಾಟರ್ ಗ್ಯಾಸ್. ಅದಕ್ಕೆ ನಾವು ಅದನ್ನ ಸಿನ್ ಗ್ಯಾಸ್ ಅಥವಾ ಸಿಂಥಸಿಸ್ ಗ್ಯಾಸ್ ಅಂತ ಕರಿತೀವಿ. ಓಕೆ, ಇಟ್ ಹ್ಯಾಸ್ ವೇರಿಯಸ್ ಅದರ್ ಸೆವೆರಲ್ ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್ ಆಲ್ಸೋ. ಸೆವೆರಲ್ ಇಂಡಸ್ಟ್ರೀಸ್ ಅಲ್ಲಿ ಅದನ್ನ ಫ್ಯೂಯಲ್ ಗ್ಯಾಸ್ ಆಗಿ ಯೂಸ್ ಮಾಡ್ತಾರೆ. ದೆನ್ so many applications are there from this water gas. Okay, now next, structure of hydrogen peroxide. One of the main compound which is formed by hydrogen is the formation of hydrogen gas. ಇಲ್ಲಿ ನೋಡಿ, ಈ ವಾಟರ್ ಗ್ಯಾಸ್ ಏನಿದೆಯಲ್ವಾ, ಇದನ್ನ ಅಮೋನಿಯಾ ಸಿಂಥಸಿಸ್ ಅಲ್ಲೂ ಯೂಸ್ ಮಾಡ್ತೀವಿ. ಮತ್ತೆ ಪ್ಯೂರ್ ಹೈಡ್ರೋಜನ್ ಗ್ಯಾಸ್ ಬೇಕಿತ್ತು ಅನ್ಕೊಳ್ಳಿ, ಆಗ್ಲೂ ಕೂಡ ಈ ವಾಟರ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ವಾಟರ್ ಗ್ಯಾಸ್, ಹೈಡ್ರೋಜನ್ ಪೆರಾಕ್ಸೈಡ್. ಹೈಡ್ರೋಜನ್ ಪೆರಾಕ್ಸೈಡ್ ಗೇಷಿಯಸ್ ಫೇಸ್ ಅಲ್ಲೂ ಇರುತ್ತೆ, ವೆರಾಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಸಾಲಿಡ್ ಫೇಸ್ ಆಲ್ಸೋ.
ಇದರ ಸ್ಟ್ರಕ್ಚರನ್ನು ನೋಡೋದಾದರೆ ವೆದರ್ ಇಟ್ ಈಸ್ ಪ್ಲೇನಾರ್ ಆರ್ ನಾನ್ ಪ್ಲೇನಾರ್ ಅಂತಂದರೆ ಇಟ್ ಈಸ್ ನಾನ್ ಪ್ಲೇನಾರ್ ಇನ್ ಸ್ಟ್ರಕ್ಚರ್ ವಿಚ್ ಈಸ್ ಲೈಕ್ ಓಪನ್ ಬುಕ್ ಸ್ಟ್ರಕ್ಚರ್. ಬುಕ್ ಓಪನ್ ಆಗಿರುವಾಗ ಹೇಗೆ ಕಾಣುತ್ತಲ್ಲ ಆ ರೀತಿ ಕಾಣ್ತಿದೆ ಅಲ್ವಾ. ದೆನ್ ಇಟ್ ಫಾರ್ಮ್ಸ್ ಎ ಡೈಹೆಡ್ರಲ್ ಆ್ಯಂಗಲ್. HOO ಫಾರ್ಮ್ಸ್ ಎ ಡೈಹೆಡ್ರಲ್ ಆ್ಯಂಗಲ್. ಅದು ಆ್ಯಂಗಲ್ ಎಷ್ಟಿರುತ್ತೆ ಅಂತಂದರೆ 111.5 ಡಿಗ್ರಿ ಇರುತ್ತೆ ಇನ್ ಗೇಷಿಯಸ್ ಫೇಸ್. ಅದೇ ಇನ್ ಸಾಲಿಡ್ ಫೇಸ್ ದ ಡೈಹೆಡ್ರಲ್ ಆ್ಯಂಗಲ್ ಈಸ್ 90.2 ಡಿಗ್ರಿ. ಯಾಕೆ ಕಡಿಮೆ ಆಯಿತು ಅಂತಂದರೆ ಬಿಕಾಸ್ ಇಟ್ ಅಂಡರ್ಗೋಸ್ ಇಂಟರ್ಮೊಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಅದರಿಂದಾಗಿ ಸಾಲಿಡ್ ಫೇಸಲ್ಲಿ ಏನಾಗುತ್ತೆ, ಆ್ಯಂಗಲ್ ರಿಡ್ಯೂಸ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ನಿಮಗೆ ಗೊತ್ತಿರುತ್ತೆ, ಕಾಲಲ್ಲಿ ಉಗುರು ಸಂದಿಯಲ್ಲಿ ಮಣ್ಣು ಸಿಕ್ಕಾಕೊಂಡ್ರೆ ಅದನ್ನು ತೆಗಿಲಿಕ್ಕೆ ನಾವು ಈ ಹೈಡ್ರೋಜನ್ ಪೆರಾಕ್ಸೈಡ್ ಲಿಕ್ವಿಡ್ನ ಹಾಕ್ತೀವಿ. ಇಟ್ ಈಸ್ ಅ ವೆರಿ ಗುಡ್ ಆಂಟಿಸೆಪ್ಟಿಕ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಎಸ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರುವಂತಹ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆ ಅವುಗಳನ್ನು ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಆಲ್ಕಲಿ ಮೆಟಲ್ಸ್ ಇನ್ಕ್ಲೂಡ್ಸ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರೂಬಿಡಿಯಂ, ಸೀಸಿಯಂ ಆ್ಯಂಡ್ ಫ್ರಾನ್ಷಿಯಂ ಹ್ಯಾವಿಂಗ್ ದ ಅಟಾಮಿಕ್ ನಂಬರ್ 3, 11, 19, 37, 55 ಆ್ಯಂಡ್ 87. ನೋಡಿ, ಈ ಆಲ್ಕಲಿ ಮೆಟಲ್ಸ್ ಏನಿದೆಯಲ್ವಾ ದ್ಯಾಟ್ ಇಂಪಾರ್ಟ್ಸ್ ಡಿಫ್ರೆಂಟ್ ಕಲರ್ಸ್ ಟು ದ ಫ್ಲೇಮ್. ನಾವು ಹೀಟ್ ಮಾಡಿದಾಗ ಫ್ಲೇಮಲ್ಲಿ ಅದು ಡಿಫ್ರೆಂಟ್ ಕಲರ್ಸನ್ನು ಕೊಡುತ್ತೆ. ಲಿಥಿಯಂ ಗಿವ್ಸ್ ಕ್ರಿಮ್ಸನ್ ರೆಡ್ ಕಲರ್, ಸೋಡಿಯಂ ಗಿವ್ಸ್ ಯೆಲ್ಲೋ ಕಲರ್, ಪೊಟ್ಯಾಷಿಯಂ ಗಿವ್ಸ್ ವೈಲೆಟ್ ಕಲರ್, ರುಬಿಡಿಯಂ ಗಿವ್ಸ್ ರೆಡ್ ವೈಲೆಟ್ ಕಲರ್, ಸೀಸಿಯಂ ಗಿವ್ಸ್ ಬ್ಲೂ ಕಲರ್. ಯಾವಾಗ ಹೀಟ್ ಮಾಡ್ತೀವೋ ಎಲೆಕ್ಟ್ರಾನ್ಸ್ ಇಟ್ ಎಕ್ಸೈಟ್ಸ್ ಟು ಹೈಯರ್ ಎನರ್ಜಿ ಲೆವೆಲ್. ವೆನ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಲೋವರ್ ಎನರ್ಜಿ ಲೆವೆಲ್, ಆಗ ಏನಾಗುತ್ತೆ, ಇಟ್ ಎಮಿಟ್ಸ್ ಇಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಕಲರ್. ಓಕೆ, ನೀವು ಕೇಳ್ಬೋದು ಯಾಕೆ ಒಂದೊಂದು ಎಲಿಮೆಂಟು ಕೂಡ ಒಂದೊಂದು ಕಲರನ್ನು ಎಮಿಟ್ ಮಾಡ್ತವೆ, ಯಾಕೆ ಒಂದೇ ಕಲರ್ನ ಎಮಿಟ್ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಕೇಳಬಹುದು. ಬಿಕಾಸ್ ಒಂದೊಂದು ಆಟಮು ಕೂಡ ವಿಚ್ ಇಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಎಲಿಮೆಂಟ್ ಇಟ್ ಅಬ್ಸಾರ್ಬ್ ಡಿಫ್ರೆಂಟ್ ಅಮೌಂಟ್ ಆಫ್ ಎನರ್ಜಿ. ಹೀಟ್ ಮಾಡಿದಾಗ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ಎನರ್ಜಿ ಏನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ಆ ಡಿಫ್ರೆನ್ಸಿಂದ ಏನಾಗುತ್ತೆ, ಒಂದೊಂದು ಎಲಿಮೆಂಟು ಕೂಡ ಒಂದೊಂದು ಕಲರನ್ನು ಎಮಿಟ್ ಮಾಡ್ತಾ ಹೋಗ್ತವೆ. ಓಕೆ, ಈ ಕಲರ್ಸ್ ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೈಡ್ರೇಷನ್ ಎಂಥಾಲ್ಪಿ. ಏನು ಹೈಡ್ರೇಷನ್ ಎಂಥಾಲ್ಪಿ ಅಂತಂದರೆ 1 ಮೋಲ್ ಆಫ್ ಗೇಷಿಯಸ್ ಅಯಾನ್ ಡಿಸಾಲ್ವ್ ಆದಾಗ ಅಂದರೆ ಅಂಡರ್ಗೋಸ್ ಸಾಲ್ವೇಟೆಡ್ ಇನ್ ಎನಿ ಆಕ್ವಿಯಸ್ ಸೊಲ್ಯೂಷನ್, ದೆನ್ ಏನು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತಲ್ವ ಅದನ್ನು ನಾವು ಹೈಡ್ರೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಅದು ಯಾವಾಗಲೂ ಎಕ್ಸೋಥರ್ಮಿಕ್ ರಿಯಾಕ್ಷನ್ನೇ ಆಗಿರುತ್ತೆ. ಓಕೆ, ಹೈಡ್ರೇಷನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್. ಹಿಯರ್ ಲಿಥಿಯಂ ಏನಿದೆ ಇಟ್ ಶೋಸ್ ಹೈಯೆಸ್ಟ್ ಹೈಡ್ರೇಷನ್ ಎಂಥಾಲ್ಪಿ ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್. ವೆನ್ ಕಂಪೇರ್ಡ್ ಟು ಅದರ್ ಆಲ್ಕಲಿ ಮೆಟಲ್ಸ್ ಅದರ ಸೈಜ್ ಏನಾಗಿರುತ್ತೆ, ತುಂಬ ಸ್ಮಾಲ್ ಇರುತ್ತೆ. ಸೊ ಆಸ್ ದಟ್ ಆಫ್ ಸ್ಮಾಲರ್ ಸೈಜ್ ಇಟ್ ಅಂಡರ್ಗೋಸ್ ಹೈಡ್ರೇಷನ್ ವೆರಿ ಈಸಿಲಿ ಇನ್ ಎನಿ ಆಕ್ವಿಯಸ್ ಸೊಲ್ಯೂಷನ್. ಅದೇ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅಯಾನಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಹೈಡ್ರೇಷನ್ ಎಂಥಾಲ್ಪಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಡೌನ್ ದ ಗ್ರೂಪ್. ಓಕೆ, ನೌ ಲೆಟ್ ಅಸ್ ಸಿ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಲಿಥಿಯಂ. ಲಿಥಿಯಂನ ಅನಾಮಲಸ್ ಪ್ರಾಪರ್ಟಿ ಏನಿದು? ಅನಾಮಲಸ್ ಪ್ರಾಪರ್ಟಿ ಅಂತಂದರೆ ಬಾಕಿ ಆಲ್ಕಲಿ ಮೆಟಲ್ಸಿಗೆ ಕಂಪೇರ್ ಮಾಡಿದ್ರೆ ಲಿಥಿಯಮ್ದು ಬಿಹೇವಿಯರು ಚೇಂಜ್ ಇರುತ್ತೆ. ಮೀನ್ಸ್ ಇಟ್ಸ್ ಪ್ರಾಪರ್ಟೀಸ್ ಈಸ್ ನಾಟ್ ಸಿಮಿಲರ್ ಟು ದಿಸ್ ಆಲ್ಕಲಿ ಮೆಟಲ್ಸ್. ಅದನ್ನು ನಾವು ಅನಾಮಲಸ್ ಬಿಹೇವಿಯರ್ ಅಂತ ಕರಿತೀವಿ. ಯಾಕೆ, ವಾಟ್ ಈಸ್ ದ ರೀಸನ್ ಫಾರ್ ಅನಾಮಲಸ್ ಪ್ರಾಪರ್ಟಿ ಆಫ್ ಲಿಥಿಯಂ ಅಂತಂದರೆ ಇಟ್ ಈಸ್ ಡ್ಯೂ ಟು ಸ್ಮಾಲರ್ ಸೈಜ್ ಆಫ್ ಆಟಮ್.
ಅದರ ಸೈಜ್ ಏನಾಗಿರುತ್ತೆ ಸ್ಮಾಲ್ ಇರುತ್ತೆ ಮತ್ತೆ ದೇ ಪೊಸೆಸ್ ಹೈ ಪೋಲರೈಸಿಂಗ್ ಪವರ್. ಪೋಲರೈಸೇಷನ್ ಮೀನ್ಸ್ ಇಟ್ ಇಸ್ ದ ಚಾರ್ಜ್ ಬೈ ರೇಡಿಯಸ್ ರೇಷಿಯೋ. ಅದರದ್ದು ಚಾರ್ಜ್ ಬೈ ರೇಡಿಯಸ್ ರೇಷಿಯೋ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ದೇ ಹ್ಯಾವ್ ಎಂಟಿ ಡಿ ಆರ್ಬಿಟಲ್ಸ್. ಈ ಎಲ್ಲ 3 ರೀಸನ್ಸ್ಗಳಿಂದ ಅದೇನ್ ಮಾಡುತ್ತೆ ಬಾಕಿ ಆಲ್ಕಲಿ ಮೆಟಲ್ಸ್ಗಿಂತ ತನ್ನ ಬಿಹೇವಿಯರ್ ಅನ್ನ ಬೇರೆಯದಾಗಿ ತೋರಿಸುತ್ತೆ. ದೆನ್ ಬಿಕಾಸ್ ಆಫ್ ದಿಸ್ ಸ್ಮಾಲರ್ ಸೈಜ್ ಹೈ ಪೋಲರೈಸಿಂಗ್ ಪವರ್ ಕೋವಲೆಂಟ್ ಕ್ಯಾರೆಕ್ಟರ್ ಅದರಲ್ಲಿ ಜಾಸ್ತಿ ಇರುತ್ತೆ. ವೆರಾಸ್ ಅದರ್ ಆಲ್ಕಲಿ ಮೆಟಲ್ಸ್ ಏನಿದೆ ದೇ ಎಕ್ಸಿಬಿಟ್ಸ್ ಅಯೋನಿಕ್ ಕ್ಯಾರೆಕ್ಟರ್ಸ್. ಓಕೆ, ನೆಕ್ಸ್ಟ್ ಈ ಲಿಥಿಯಂ ಏನಿದೆ, ಲಿಥಿಯಂ ಹ್ಯಾಸ್ ಅ ಡಯಾಗ್ನಲ್ ರಿಲೇಷನ್ ವಿತ್ ಮೆಗ್ನೀಷಿಯಂ. ಸೊ ಪೀರಿಯಡ್ 1 ಅಲ್ಲಿ ಬರುವಂತಹ ಗ್ರೂಪ್ 1 ಅಲ್ಲಿ ಬರುವಂತಹ ಲಿಥಿಯಮ್ ಗ್ರೂಪ್ 2 ಅಲ್ಲಿ ಬರುವಂತಹ ಮೆಗ್ನೀಷಿಯಂ ಜೊತೆಗೆ ಏನಾಗಿರುತ್ತೆ ಡಯಾಗ್ನಲಿ ರಿಲೇಷನ್ ಅನ್ನ ಹೊಂದಿರುತ್ತೆ. ಯಾಕೆ ಈ ರೀತಿ ಡಯಾಗ್ನಲ್ ರಿಲೇಶನ್ಶಿಪ್ ಅಂತ ಕರಿತೀವಿ ಅಂತಂದ್ರೆ ಮೆಗ್ನೀಷಿಯಂ ಏನು ಪ್ರಾಪರ್ಟೀಸ್ ಅನ್ನ ತೋರಿಸ್ತಾ ಇರುತ್ತೋ ಅದೇ ಸಿಮಿಲರ್ ಪ್ರಾಪರ್ಟೀಸ್ ಅನ್ನ ಲಿಥಿಯಂ ಕೂಡ ಶೋ ಮಾಡುತ್ತೆ. ಅದಕ್ಕೆ ನಾವು ಅದನ್ನ ಡಯಾಗ್ನಲಿ ರಿಲೇಟೆಡ್ ಟು ಮೆಗ್ನೀಷಿಯಂ ಅಂತ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಅದರ ಅಟಾಮಿಕ್ ಸೈಜ್ ಇರಬಹುದು, ಮತ್ತೆ ಅದರ ಎಲೆಕ್ಟ್ರೋನೆಗೆಟಿವಿಟಿ ಇರಬಹುದು, ದೆನ್ ಅವುಗಳ ಫಿಸಿಕಲ್ ಪ್ರಾಪರ್ಟಿ ಲೈಕ್ ಹಾರ್ಡ್ನೆಸ್ ಇರ್ಬೋದು, ಎರಡರದ್ದು ಸೇಮ್ ಇರುತ್ತೆ. ದೆನ್ ಅಂಡರ್ಗೋಯಿಂಗ್ ರಿಯಾಕ್ಷನ್ಸ್ ಆಲ್ಸೋ, ಹೌ ಮೆಗ್ನೀಷಿಯಂ ರಿಯಾಕ್ಟ್ಸ್ ಇನ್ ದ ಸೇಮ್ ವೇ ಲಿಥಿಯಂ ಆಲ್ಸೋ ರಿಯಾಕ್ಟ್ಸ್. ಸೊ ದಿಸ್ ಇಸ್ ದ this is nothing but a diagonal relationship. Okay. Next, ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಆಲ್ಕಲಿ. ಆಲ್ಕಲಿ ಮೆಟಲ್ಸ್ನ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಯಾವುದೆಲ್ಲ ಅಂತ ನೋಡೋದಾದ್ರೆ ದಟ್ ಈಸ್ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಷಿಂಗ್ ಸೋಡಾ. ನಿಮಗೆ ಗೊತ್ತೇ ಇದೆ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ವಾಷಿಂಗ್ ಪರ್ಪಸ್. ಈ ವಾಷಿಂಗ್ ಸೋಡಾನ ಪ್ರಿಪರೇಷನ್ ಮಾಡುವಂತಹ ಮೆಥಡ್ ಅನ್ನ ನಾವು ಸಾಲ್ವೆ ಪ್ರೋಸೆಸ್ ಅಂತ ಕರಿತೀವಿ. ಅಲಾಂಗ್ ವಿತ್ ವಾಷಿಂಗ್ ಪರ್ಪಸ್ ಇಟ್ ಈಸ್ ಯೂಸ್ಡ್ ಇನ್ ಸೋ ಮೆನಿ ಅದರ್ ಫೀಲ್ಡ್ಸ್ ಆಲ್ಸೋ. ಲೈಕ್ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಪೇಂಟ್ಸ್ ಅಂಡ್ ವಾರ್ನಿಷಸ್ ಅಲ್ಲಿ ಇದು ಯೂಸ್ ಮಾಡ್ತೀವಿ. ದೆನ್ ಸೋ ಮೆನಿ ಅದರ್ ಯೂಸಸ್ ಆರ್ ದೇರ್ ಫಾರ್ ದಿ ಸೋಡಿಯಂ ಕಾರ್ಬೋನೇಟ್. ದೆನ್ NaCl, ಸೋಡಿಯಂ ಕ್ಲೋರೈಡ್, ಮೋಸ್ಟ್ ಅಬಂಡೆಂಟ್ಲಿ ಅವೈಲಬಲ್ ಇನ್ ಸೀ ವಾಟರ್, ರೈಟ್? ಸೊ ಅದನ್ನ ಕಾಮನ್ ಸಾಲ್ಟ್ ಆಗಿ ನಾವು ಯೂಸ್ ಮಾಡ್ತೀವಿ. ದೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಸೋಡಿಯಂ ಕಾರ್ಬೋನೇಟ್ನ ಸಿಂಥಸಿಸ್ ಅಲ್ಲಿ ಏನ್ ಮಾಡ್ತೀವಿ NaCl ನ ಯೂಸ್ ಮಾಡ್ತೀವಿ. ದೆನ್ NaOH, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಸ್ಟಿಕ್ ಸೋಡಾ, ಪ್ರಿಪೇರ್ಡ್ ಬೈ ಕ್ಯಾಸ್ನರ್-ಕೆಲ್ನರ್ ಸೆಲ್. ಓಕೆ, ಕ್ಯಾಸ್ನರ್-ಕೆಲ್ನರ್ ಸೆಲ್. ದೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಆಯ್ತಲ್ವಾ. ದೆನ್ ಸೋಡಿಯಂ ಬೈಕಾರ್ಬೋನೇಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೇಕಿಂಗ್ ಸೋಡಾ. ಇಟ್ ಈಸ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಯು ಸೋಡಿಯಂ ಬೈಕಾರ್ಬೋನೇಟ್. ಇದನ್ನ ಬೇಕಿಂಗ್ ಸೋಡಾ ಆಗಿ ಯೂಸ್ ಮಾಡ್ತೀವಿ. ಅಲಾಂಗ್ ವಿತ್ ದಟ್ ಇಟ್ ಈಸ್ ಯೂಸ್ಡ್ ಆಸ್ ಎ ಫೈರ್ ಎಕ್ಸ್ಟಿಂಗ್ವಿಷರ್ ಅಂಡ್ ಆಂಟಿಸೆಪ್ಟಿಕ್ ಆಲ್ಸೋ. ದೆನ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಆಲ್ಕಲೈನ್ ಅರ್ತ್ ಮೆಟಲ್ಸು ಕೂಡ ಫ್ಲೇಮಿಗೆ ಕಲರ್ ಕೊಡ್ತವೆ, ಎಸ್ಪೆಷಲಿ ದೀಸ್ 3. ಕ್ಯಾಲ್ಶಿಯಂ ಗಿವ್ಸ್ ಬ್ರಿಕ್ ರೆಡ್ ಕಲರ್, ಸ್ಟ್ರಾನ್ಶಿಯಂ ಗಿವ್ಸ್ ಕ್ರಿಮ್ಸನ್ ರೆಡ್ ಕಲರ್, ಬೇರಿಯಂ ಗಿವ್ಸ್ ಆಪಲ್ ಗ್ರೀನ್ ಕಲರ್. ದೆನ್ ಬೆರಿಲಿಯಂ ಆಲ್ಸೋ ಶೋಸ್ it shows anomalous behavior. It is totally different when compared to other alkali earth metals. It shows similar character to that of aluminum. ಅದು ಡಯಾಗ್ನಲ್ ರಿಲೇಶನ್ಶಿಪ್ ಅನ್ನ ಯಾವ್ದ್ರ ಜೊತೆಗೆ ಹೊಂದಿರುತ್ತೆ, ಅಲ್ಯೂಮಿನಿಯಂನ ಜೊತೆಗೆ ಹೊಂದಿರುತ್ತೆ. ಓಕೆ, ಸೊ ಕ್ಯಾರೆಕ್ಟರ್ಸ್ ಆಫ್ ಕಾಂಪೌಂಡ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತಂದ್ರೆ ಬೆರಿಲಿಯಂ ಹ್ಯಾಲೈಡ್ಸ್ ಅನ್ನ ಬಿಟ್ಟು ಬಾಕಿ ಎಲ್ಲ ಅದ್ರ ಕೆಳಗಡೆ ಇರುವಂತಹ ಎಲಿಮೆಂಟ್ಸ್ ಯಾವಾಗ ಹ್ಯಾಲೋಜನ್ಸ್ ಜೊತೆಗೆ ಕಂಬೈನ್ ಆಗಿ ಹ್ಯಾಲೈಡ್ಸ್ ಫಾರ್ಮೇಶನ್ ಮಾಡ್ತವೋ ದೇ ಆರ್ ಅಯೋನಿಕ್ ಇನ್ ನೇಚರ್. ಬಟ್ ಬೆರಿಲಿಯಂ ಹ್ಯಾಲೈಡ್ಸ್ ಏನಿದೆ ದೇ ಆರ್ ಕೋವಲೆಂಟ್ ಇನ್ ನೇಚರ್. ಇಲ್ಲಿ ಬೆರಿಲಿಯಂ ಕ್ಲೋರೈಡ್ ಇಟ್ ಫಾರ್ಮ್ಸ್ ಅ ಡೈಮರ್ ಟು ಅಟೈನ್ ದ ಸ್ಟೆಬಿಲಿಟಿ. ಸೊ ಸ್ಟೆಬಿಲಿಟಿಯನ್ನು ಅಟೈನ್ ಮಾಡಲಿಕ್ಕೆ ಏನು ಮಾಡುತ್ತೆ, ಅದು ಕ್ಲೋರಿನ್ನ ಜೊತೆಗೆ ಡೈಮರ್ ಫಾರ್ಮೇಶನ್ ಮಾಡುತ್ತೆ. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದ ಡೈಮರ್. ಇಲ್ಲಿ ನೀವು ಬ್ರಿಡ್ಜ್ಡ್ ಕೋವಲೆಂಟ್ ಬಾಂಡ್ ಅನ್ನ ನೋಡ್ತಾ ಇದ್ದೀರಾ. ಸೊ ದಿಸ್ ಬ್ರಿಡ್ಜ್ ಶೋಸ್ ದ್ಯಾಟ್ ಇಟ್ ಎಕ್ಸಿಬಿಟ್ಸ್ ಕೋವಲೆಂಟ್ ನೇಚರ್ ಅಂತ.
Okay. In order to attain the stability, it undergoes bridge formation with chlorine. Then ನಾನು ಆಗಲೇ ಹೇಳ್ದ ಹಾಗೆ ಇಟ್ಸ್ ಪ್ರಾಪರ್ಟಿ ಈಸ್ ವೆರಿ ಮಚ್ ಸಿಮಿಲರ್ ಟು ದಟ್ ಆಫ್ ಅಲ್ಯೂಮಿನಿಯಂ because of that we call it as it is diagonally related with aluminum anta. Then important compounds of alkaline earth metals are like this that is calcium oxide. Calcium oxide is also called as quicklime anta heli. Calcium oxide can be prepared by heating limestone, that is calcium carbonate. On heating, we get calcium oxide with the liberation of carbon dioxide gas. Then calcium hydroxide. Calcium hydroxide ಅನ್ನು ನಾವು ಸ್ಲೇಕ್ಡ್ ಲೈಮ್ ಅಂತಾನೂ ಕರಿತೀವಿ. So, slaked lime can be obtained by the help of calcium oxide. Calcium oxide ಗೆ ವಾಟರ್ನ ಹಾಕಿದ್ವಿ ಅನ್ಕೊಳ್ಳಿ, we obtain calcium hydroxide. Then calcium carbonate. Calcium carbonate is obtained by the help of calcium hydroxide. Calcium hydroxide plus carbon dioxide gives calcium carbonate plus water. Then this is CaSO4 half H2O. It's also called as calcium sulfate or plaster of Paris. This calcium sulfate is obtained from gypsum. Gypsum is nothing but calcium sulfate 2H2O. Then cement, also called as Portland cement. This is the mixture of calcium containing silicon and aluminum compounds. It is a mixture of calcium containing silicon and aluminum mixture. Okay. Mainly it is composed of 3 components. One is limestone plus clay plus gypsum. All together forms the cement. Okay. Next. In the next class, we will discuss about the P block elements. Thank you.